ಬಂಧನ. ಕಮಲೇಶ್ ಬಿಂಡ್ ಎನ್ಕೌಂಟರ್ ಖಂಡಿಸಿ ವಿಐಪಿ ಪಕ್ಷದ ಆಕ್ರೋಶ. ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ರಾಷ್ಟ್ರೀಯ ಸಂಸ್ಥಾಪಕ ಹಾಗೂ ಬಿಹಾರದ ಮಾಜಿ ಸಚಿವ ಮುಕೇಶ್ ಸಹನಿ ಅವರ ಬಂಧನ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದ ಕಮಲೇಶ್ ಬಿಂಡ್ ಎನ್ಕೌಂಟರ್ ಪ್ರಕರಣವನ್ನು ಖಂಡಿಸಿ ವಿಐಪಿ ಕರ್ನಾಟಕ ಘಟಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಐಪಿ ಪಕ್ಷದ ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ್ ಹಿಂದುಳಿದ ಮಠಾಧೀಶ್ವರ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಬ್ರಹ್ಮಶ್ರೀ ರಾಜು ಗುರುಸ್ವಾಮಿ ಉತ್ತರ ಪ್ರದೇಶ ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಟೀಕಿಸಿದರು. ಕಮಲೇಶ್ ಬಿಂದ್ ಎನ್ನುವ ಆರೋಪಿಯನ್ನ ಗುಜರಾತ್ ಪೊಲೀಸರು 2 ದಿನದ ಹಿಂದೆ ಅರೆಸ್ಟ್ ಮಾಡಿ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಪೊಲೀಸ್ ಆಡಳಿತ ವ್ಯವಸ್ಥೆ ಯಾವುದೇ ಕಾನೂನನ್ನ ಪಾಲನೆ ಮಾಡಲಾರ್ದಂಗೆ ಸಂವಿಧಾನಬದ್ಧವಾಗಿ ಅಲ್ಲಿ ಯಾವುದೇ ಅಪರಾಧಿ ಸ್ಥಾನಾಂತ ಒಳಗಿದ್ದ ಮೇಲೆ ಅದು ಆರೋಪಿಗಳಾಗಬೇಕಾದ್ರೆ ಅಲ್ಲೆಲ್ಲ ಕೋರ್ಟ್ ಒಳಗೆ ನ್ಯಾಯ ಎಲ್ಲ ವಾದ ವಿವಾದಗಳಾಗಿ ಕೋರ್ಟು ಏನು ಶಿಕ್ಷೆ ಕೊಡ್ತದಲ್ಲ ಅದರ ಪ್ರಕಾರ ಆಗಬೇಕು. ಯಾವುದೇ ವಿಚಾರಣೆ ಮಾಡಲಾರ್ದಂಗೆ ಅರೆಸ್ಟ್ ಮಾಡಿ 2 ದಿನದೊಳಗ ಎನ್ಕೌಂಟರ್ ಮಾಡಿ ಆ ಎನ್ಕೌಂಟರ್ ಆದಂತಹ ವ್ಯಕ್ತಿ ಮನೆಗೆ ವಿಐಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ ಮುಕೇಶ್ ಸಹಾನಿ ಅವರು ಅವರ ಮನೆಗೆ ಹೋಗಿ ಸಂಪರ್ಕ ಮಾಡಬೇಕಾದ್ರೆ ಅದರ ಮುಂಚಿತವಾಗಿ SP ಅವರಿಗೆ ಮಾತಾಡ್ಬೇಕಂತ ಅವರು ಹೋದಾಗ ಆ SP ಅವರು ಅರೆಸ್ಟ್ ಮಾಡಿ ಅಲ್ಲಿ ಆ ಕುಟುಂಬದ ಜೊತೆ ಮಾತಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಾರ್ದಂಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇದನ್ನ ನಾವು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಖಂಡಿಸ್ತೀವಿ. ಉತ್ತರ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ಉಂಟಾಗುತ್ತಿದ್ದು ಪಕ್ಷದ ರಾಷ್ಟ್ರೀಯ ನಾಯಕರನ್ನು ಅಕ್ರಮವಾಗಿ ಬಂಧಿಸಲಾಗಿದೆ ಎಂದು ಆರೋಪಿಸಿದ ಅವರು ಕಮಲೇಶ್ ಬಿಂಡ್ ಎನ್ಕೌಂಟರ್ ಪ್ರಕರಣದಲ್ಲಿಯೂ ನ್ಯಾಯಾಂಗ ಪ್ರಕ್ರಿಯೆ ಅನುಸರಿಸದೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ತಪ್ಪು ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೇ ಹೊರತು ನ್ಯಾಯಾಲಯದ ಮುಂದೆ ಹಾಜರುಪಡಿಸದೆ ಎನ್ಕೌಂಟರ್ ನಡೆಸುವುದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ ಎಂದು ಹೇಳಿದರು. ಶ್ರೀಯುತ ಮುಕೇಶ್ ಸಹಾನಿ ಅವರಿಗೆ ಬಂಧನ ಮಾಡಿದ್ದನ್ನ ಖಂಡಿಸಿ, ಬಂಧನ ಯಾಕೆ ಮಾಡಿದ್ರಿ ಇವರು? ಒಬ್ಬ ನಿಷಾದ್ ಸಮಾಜದ ಯುವಕ ಕಮಲೇಶ್ ಬಿಂದ್ ಎನ್ನುವ ಬೆಸ್ತರ ಕಮ್ಯುನಿಟಿಯ ಗಂಗಾಮತ ಕಮ್ಯುನಿಟಿಯ ಒಬ್ಬ ಯುವಕನನ್ನ 2 ದಿನ ಒಂದು ಕೇಸ್ ಒಳಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕೋರ್ಟ್ ಇದೆ, ಕಾನೂನಿದೆ. ಇವೆಲ್ಲವನ್ನು ಬಿಟ್ಟು 2 ದಿನದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಎನ್ಕೌಂಟರ್ ಮಾಡಿದ್ದು ನಾವು ಎಲ್ಲ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಅದನ್ನು ಖಂಡಿಸ್ತೀವಿ. ಕರ್ನಾಟಕ ರಾಜ್ಯದಿಂದ ನಾವು ಮಠಾಧೀಶ್ವರರ ಪರಂಪರೆಯ ರಾಷ್ಟ್ರೀಯ ಕೂಲಿ ನಿಷಾದ ಹಿಂದುಳಿದ ವರ್ಗಗಳ ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ್ವರರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅದನ್ನು ನಾವು ಖಂಡಿಸ್ತೀವಿ. ಯಾಕಂದ್ರೆ ಭಾರತ ನಡೀತಾ ಇರೋದು ಸಂವಿಧಾನದ ಮೇಲೆ, ಯಾರೊಬ್ಬರ ಮೇಲೆ ಅಲ್ಲ. ಸಂವಿಧಾನದಲ್ಲಿ ಯಾವ ಅಪರಾಧಿಗೆ ಏನು ಶಿಕ್ಷೆ ಕೊಡಬೇಕನ್ನೋದು ಕೋರ್ಟ್ ಇದೆ, ಕಾನೂನಿದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ಅದರಲ್ಲಿ ಹೋಗಿ ತೀರ್ಮಾನ ಆಗಿ ಆ ವ್ಯಕ್ತಿಗೆ ಶಿಕ್ಷೆ ಆಗಲಿ, ನಾವು ಅಬ್ಜೆಕ್ಷನ್ ಇಲ್ಲ. ಆದರೆ ಇನ್ನು ಕೋರ್ಟ್ ಒಳಗ ನಾವು ಸಬ್ಮಿಟ್ ಮಾಡಲಾರ್ದಂಗೆ ಎನ್ಕೌಂಟರ್ ಮಾಡಿ ಒಬ್ಬ ದೀನ ದಲಿತ ಬಡ ಸಮಾಜದ ಹುಡುಗನನ್ನ ಎನ್ಕೌಂಟರ್ ಮಾಡಿ ಈಗ ಅದನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಾವು ಖಂಡಿತವಾಗಿ ಖಂಡಿಸ್ತೀವಿ. ಈ ವಿಷಯ ಇಟ್ಟುಕೊಂಡು ವಿಐಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮುಕೇಶ್ ಸಹಾನಿ ಅವರು ಆ ಕುಟುಂಬಕ್ಕೆ ಸಾಂತ್ವನ ಹೇಳಲು ಅವರು ಮನೆಗೆ ಹೋದಾಗ ಮನೆಗೆ ಆ ಕುಟುಂಬದವ್ರ ಜೊತೆ ಸೌಜನ್ಯಕ್ಕೂ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಲಾರ್ದಂಗೆ UP ಸರ್ಕಾರ ಅಲ್ಲಿ ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ. ಅದಕ್ಕೋಸ್ಕರ ನಾವು ಭಾರತ ದೇಶದಾದ್ಯಂತ ಇರುವ ಮೀನುಗಾರರ ಕಮ್ಯುನಿಟಿ ಈ ವಿಷಯವನ್ನ ಖಂಡಿತವಾಗಿ ಖಂಡಿಸ್ತೀವಿ. ಅದೇ ರೀತಿ ಸಂಜಯ್ ನಿಷಾದ್ ಅವರು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಆಗಿದ್ರಿ, ನಿಮ್ಗೆ ಆ ಸ್ಥಾನಮಾನ ಬೇಡ, ದಯವಿಟ್ಟು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ವಿಐಪಿ ಪಕ್ಷದ ಜೊತೆಯಲ್ಲಿ ಮುಕೇಶ್ ಸಹಾನಿ ಅವರ ಜೊತೆಯಲ್ಲಿ ನಿಲ್. ಈ ಪ್ರಕರಣಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಅವರು ನೈತಿಕ ಹೊಣೆ ಹೊತ್ತು ಉತ್ತರಿಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಸಚಿವರಾಗಿರುವ ಸಂಜಯ್ ನಿಷಾದ್ ಅವರ ವಿರುದ್ಧವೂ
ವಾಗ್ದಾಳಿ ನಡೆಸಿದ ಅವರು, ಸಮಾಜದ ಮೇಲಿನ ಅನ್ಯಾಯದ ಕುರಿತು ಮೌನ ವಹಿಸಿರುವ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಕೋಲಿ, ನಿಷಾದ್ ಸೇರಿದಂತೆ ವಿವಿಧ ಒಳಪಂಗಡಗಳ ಜನರಿಗೆ ಈ ಹಿಂದೆ ನೀಡಿದ್ದ ಭರವಸೆಗಳು ಈಡೇರಿಲ್ಲ. ಬದಲಾಗಿ ಸಮುದಾಯದವರನ್ನು ಗುರಿಯಾಗಿಸಿ ಹತ್ತಿಕ್ಕುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಆರೋಪಿಸಿದರು. ದೇಶದಾದ್ಯಂತ ನಿಷಾದ್, ಕೋಲಿ ಸೇರಿದಂತೆ 39 ಒಳಪಂಗಡಗಳಿಗೆ ಸೇರಿದ ಕೋಟ್ಯಾಂತರ ಮತದಾರರಿದ್ದು ಸಮುದಾಯವನ್ನು ವಿಭಜಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಸಮಾಜದ ಮೇಲಿನ ದೌರ್ಜನ್ಯಗಳನ್ನು ತಕ್ಷಣ ನಿಲ್ಲಿಸದಿದ್ದರೆ ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿ ವಿರುದ್ಧ ಪ್ರಜಾಸತ್ತಾತ್ಮಕ ಹೋರಾಟ ನಡೆಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ನಿಖಿಲ್ ಜೊತೆ ಶಶಿಕಾಂತ್, ಹುಬ್ಬಳ್ಳಿ.